ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿ ಚಂದ್ರಪ್ರಭಾ ಅವರು 6 ವಾರಗಳ ಬಳಿಕ ದಿಢೀರಂತ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಎಲಿಮಿನೇಷನ್ಗೂ ಮುನ್ನವೇ ಅವರು ಮನೆಯ ಮೇನ್ ಡೋರ್ ಬಳಿ ಹೊರಗೆ ಬರುವಂತಹ ನಿರ್ಧಾರವನ್ನ ಕೂಡ ಮಾಡಿದ್ರು. ಹೊರಗೆ ಬಂದ ನಂತರ ಮಾತನಾಡಿದಂತ ಅವರು ಇನ್ನು ಮುಂದೆ ಬಿಗ್ ಬಾಸ್ಗೆ ಹೋಗೋದಿಲ್ಲ, ನನಗಲ್ಲಿ ನ್ಯಾಯ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. 3 ವರ್ಷಗಳಿಂದ ಈ ಶೋಗೆ ಹೋಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು. ಈಗ ಆ ಉತ್ಸಾಹವೇ ಇಲ್ಲ ಅಂತ ಹೇಳಿದ್ದಾರೆ ಚಂದ್ರಪ್ರಭಾ ಅವರು ನಾನು ಗಿಚ್ಚಗಿಲಿಗಿಲಿ ಸೀಸನ್ 2ರ ವಿನ್ನರ್. ಸುದೀಪ್ ಸರ್ ಜೊತೆಗೆ ತಮಾಷೆ ಮಾಡಿಕೊಂಡೆ ಬಿಗ್ ಬಾಸ್ ಮನೆಗೆ ಹೋದೆ. ನನಗೆ ಹಾಸ್ಯ ಮಾಡೋದ್ರ ಬಗ್ಗೆ ಯಾವುದೇ ಮುಜುಗರ ಇಲ್ಲ, ಆದ್ರೆ 6 ವಾರಗಳ ಬಳಿಕ ನನಗೆ ಬಿಗ್ ಬಾಸ್ ಬೇಡ ಅಂತ ಅನ್ನಿಸ್ತು ಅಂತ ಹೇಳಿದ್ದಾರೆ. ಇನ್ನು ತಮಾಷೆಯೊಳಗಿನ ಆ ಹಾಸ್ಯ ಮನೋಭಾವ ಅಲ್ಲಿ ಸರಿಯಾಗಿ ತೋರಿಸೋದಕ್ಕೆ ಸಾಧ್ಯವಾಗ್ಲಿಲ್ಲ ಅಂತ ಅವರು ಒಪ್ಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಶೋ ಒಂದು ವ್ಯಕ್ತಿತ್ವದ ಆಟ. ಹೊರಗಡೆ ನಾವೇನು ಅಂದ್ಕೊಳ್ತೀವೋ ಅದು ಬೇರೆ, ಆದ್ರೆ ಒಳಗಡೆ ನಡೆಯೋದೇ ಬೇರೆ. ಸಿಂಗಿಂಗ್ ಶೋ, ಕಾಮಿಡಿ ಶೋಗೆ ನಾವು ತಯಾರಿ ಮಾಡ್ಕೊಂಡು ಹೋಗಬಹುದು, ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿ 24 ಗಂಟೆ ನಾವು ಹೇಗಿರ್ತೀವಿ ಅನ್ನೋದೇ ಮುಖ್ಯ. ಅದೊಂದು ವ್ಯಕ್ತಿತ್ವದ ಪರೀಕ್ಷೆ ಅಂತ ಹೇಳಿದ್ದಾರೆ ಚಂದ್ರಪ್ರಭಾ. ಅವ್ರ ಪ್ರಕಾರ ಬಿಗ್ ಬಾಸ್ ಮನೆ ಅನುಭವವೇ ಜೀವನ ಪಾಠದಂತಿತ್ತು. ನಾನು ಯಾಕೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದೆ ಅನ್ನೋದ್ರ ಬಗ್ಗೆ ಹೆಂಡತಿ ಹತ್ರ ಕೂಡ ನಾನು ಮಾತಾಡಿಲ್ಲ. ನನ್ನ ಮೊಬೈಲ್ ಕೂಡ ಇನ್ನೂ ನಾನು ಓಪನ್ ಮಾಡಿಲ್ಲ. ನನ್ನಂತವನಿಗೆ ಬಿಗ್ ಬಾಸ್ ಅಲ್ಲ, ಆದ್ರೆ ಅದು ಒಂದು ವಿಶ್ವವಿದ್ಯಾಲಯ ಇದ್ದ ಹಾಗೆ. ಅಲ್ಲಿ ತಿಳಿದುಕೊಳ್ಳೋದಕ್ಕೆ ಬಹಳ ವಿಷಯಗಳಿವೆ. ಸುದೀಪ್ ಸರ್ ಮಾತುಗಳು ತುಂಬಾ ಅರ್ಥಪೂರ್ಣ ಅಂತ ಹೇಳಿ ಬಿಗ್ ಬಾಸ್ ಅನುಭವವನ್ನ ಚಂದ್ರಪ್ರಭಾ ಅವರು ನೆನಪಿಸಿಕೊಂಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.